ಡಬ್ಬಿಂಗನ್ನು ತಡೆ ಹಿಡಿದಿದ್ರು ಕರ್ನಾಟಕ ಫಿಲ್ಮ್ ಚೇಂಬರ್ ಅವರು. ಕನ್ನಡಕ್ಕೋಸ್ಕರ ಡಬ್ಬಿಂಗನ್ನು ನಾವು ಹೋರಾಟ ಮಾಡಿ ತಂದ್ವಿ. ಆಮೇಲೆ ನಾನು 2006ರಲ್ಲಿ ಅದೇ ಸಂಸ್ಥೆಯಲ್ಲಿದ್ದಾಗ ರೇಡಿಯೋ ಅನ್ನ ಸ್ಥಾಪನೆ ಆಯಿತು. ಕರ್ನಾಟಕದ ಇತಿಹಾಸದಲ್ಲೇ, ವಿಶ್ವದ ಇತಿಹಾಸದಲ್ಲೇ ರೇಡಿಯೋಗೆ ಉಪೇಂದ್ರ ಅವರನ್ನ RJ ಮಾಡಿದ್ದೆ. ಸೊ ಅವರು ಉಪ್ಪಿ ಲಾಜಿ ಅಂತ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು ಶನಿವಾರ ಮತ್ತು ಭಾನುವಾರ. ಅವರು ಒಂದಿನ ರೆಕಾರ್ಡ್ ಮಾಡ್ಕೊಡ್ತಾ ಇದ್ರು ನಮಗೆ. ಸುದೀಪ್ ಅವರನ್ನ ನಮ್ಮ ಸಂಸ್ಥೆಯ ಪ್ರೀಪೇಯ್ಡ್ ಕಾರ್ಡಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ವಿ. ಹೀಗೆ ಶುರುವಾಗಿದ್ದು ರಿಂಗ್ ಟೋನಿಂದ ಬೆಳೆದಿದ್ದು ಡಿಸ್ಟ್ರಿಬ್ಯೂಷನ್ವರೆಗೂ. ಸೊ ಆ ಸಂಸ್ಥೆಯ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆಮೇಲೆ ನಾನು ಸ್ವಂತ ಉದ್ಯೋಗ, ಕನ್ಸ್ಟ್ರಕ್ಷನ್ನು, ರಿಯಲ್ ಎಸ್ಟೇಟು, ರಾಜಕೀಯದಲ್ಲಿ ಒಂದು ಆಸಕ್ತಿ, ಅದೆಲ್ಲ ಆಮೇಲೆ ಶುರು ಆಯಿತು. ಸೊ ಚಿತ್ರರಂಗದ ನಂಟು, ಬಿಕಾಸ್ ಐ ಹ್ಯಾವ್ ಡೆಲ್ಟ್ ವಿತ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇನ್ ಡಿಸ್ಟ್ರಿಬ್ಯೂಷನ್, ಪ್ರೊಡಕ್ಷನ್, ಸೊ ದಟ್ಸ್ ಹೌ ಇಟ್ ಇಸ್.